ದಲಿತ ಸಮಾವೇಶ ಮಾಡ್ತೀವಿ ಯಾರಪ್ಪ ಇಲ್ಲ ಅಂದಿದ್ದು ಆದರೆ ಶೋಷಿತರ ಸಮಾವೇಶ ಅಂತ ನಾವು ಮಾಡ್ತೇವೆ ದಲಿತ ಸಮಾವೇಶ ಮಾಡ್ತಾ ಇದ್ದೀವಿ ಅದರ ಹೆಸರು ಶೋಷಿತರ ಸಮಾವೇಶ ಅಂತ ದಲಿತ ಸಮಾವೇಶ ಅಂತ ಬರೀ ಹೆಸರಿಟ್ರೆ ಎಲ್ಲರೂ ಬರಲ್ವಲ್ಲ ಆಗ ಶೋಷಿತರ ಸಮಾವೇಶ ಅಂತ ಇಟ್ಟರೆ ಎಲ್ಲ ಶೋಷಿತರು ಬರ್ತಾರಲ್ಲಪ್ಪ ಅಂತ ಹೇಳಿ ಸಚಿವ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲ ಎಲ್ಲಿ ಏನು ಯಾವಾಗ ಎಲ್ಲವನ್ನು ನಾವು ಆಮೇಲೆ ಹೇಳ್ತೀವಿ ಅಧ್ಯಕ್ಷನೂ ಕರಿತೀವಿ ರಾಹುಲ್ ಗಾಂಧಿಯವರನ್ನು ನಾವು ಆಹ್ವಾನ ಮಾಡ್ತೀವಿ ನಮಗೆಲ್ಲರೂ ಬೇಕಪ್ಪ ಅದಕ್ಕೆ ಶೋಷಿತರು ಅಂತ ನಾವು ಹೆಸರೇ ಇಟ್ಟಿದ್ದೀವಿ ಎಲ್ಲರೂ ಬರ್ತಾರಲ್ಲ ಶೋಷಿತರು ಅಂತ ಹೆಸರಿಟ್ಟರೆ ಆ ಕಾರಣ ನಾವು ಆ ಥರ ಇಡ್ತಾ ಇದ್ದೀವಿ ಅಂತ ಕೂಡ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ಸಮಾವೇಶ ಮಾಡ್ತೇವೆ, ದಲಿತರ ಸಮಾವೇಶ ಅಂತಲ್ಲ, ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ. ಶೋಷಿತರು ಅಂದರೆ ಬಡವರು, ಎಲ್ಲ ಜಾತಿಯಲ್ಲೂ ಇದ್ದಾರೆ. ಅದರಿಂದ ಶೋಷಿತರ ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಅದೇ ಹೇಳೋದಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಶೋಷಿತರು ನಾವು ಯಾವಾಗಲೂ ಕೂಡ ಬಡವ್ರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಬಡವರು ಪಕ್ಷದಲ್ಲಿ ಸಮಾವೇಶ ಮಾಡ್ತೀವಿ. ಅದಕ್ಕೆ ಶೋಷಿತರ ಸಮಾವೇಶ ಅಂತ ಮಾಡ್ತೇವೆ. ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷರನ್ನು ಕರಿತೀವಿ, ರಾಹುಲ್ ಗಾಂಧಿ ಅವ್ರನ್ನು ಕರಿತೀವಿ. ಅವ್ರು ಬಂದು ಭಾಗವಹಿಸಿದಾಗ ಅದು ಗ್ರೀನ್ ಸಿಗ್ನಲ್ ಇದೆ ಅಂತ ಭಾವಿಸ್ತಿರೋ ಇಲ್ಲ ಅಂತ ಭಾವಿಸ್ತಿರೋ ನಾನು ಕೇಳಿಲ್ಲ. ಅವ್ರು ಕೊಡ್ತೇನೆ ಅಂದ್ರೆ ತೆಗೆದುಕೊಳ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಹೇಳಿದ್ದೀನಿ ಅವ್ರಿಗೆ ಅಲ್ಲೇ ಬಹಳಷ್ಟು ಹೇಳಿದ್ದೀನಿ, ಅವೆಲ್ಲ ನಿಮ್ಮ ಮುಂದೆ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು. ಸಮಾವೇಶ ಮಾಡ್ತೇವೆ, ದಲಿತರ ಸಮಾವೇಶ ಅಂತಲ್ಲ, ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ.